ನಮಸ್ಕಾರ. ನಮ್ಮೆಲ್ಲರ ದೇಹದೊಳಗೆ ಒಂದು ಅದ್ಭುತವಾದ ಕಣ್ಣಿಗೆ ಕಾಣದ ಪ್ರಪಂಚವೇ ಇದೆ. ನಮ್ಮ ಚರ್ಮದಿಂದ ಹಿಡಿದು ಹೃದಯದ ಬಡಿತದವರೆಗೂ ಎಲ್ಲವೂ ಕೆಲವು ಮೂಲಭೂತ ಘಟಕಗಳಿಂದಾನೇ ಮಾಡಲ್ಪಟ್ಟಿದೆ. ಇವತ್ತು ನಾವು ಪ್ರಾಣಿ ದೇಹದ ಆ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಅಂಗಾಂಶಗಳ ಬಗ್ಗೆ ಮಾತಾಡೋಣ. ಸರಿ, ಒಂದು ಕ್ಷಣ ಎಲ್ಲರೂ ಗಮನಿಸಿ. ಒಂದು ಆಳವಾದ ಉಸಿರನ್ನ ಒಳಗೆ ತಗೊಳ್ಳಿ. ಈಗ ನಿಧಾನವಾಗಿ ಹೊರಗೆ ಬಿಡಿ. ಎದೆಯ ಭಾಗ ಮೇಲೆ ಕೆಳಗೆ ಚಲಿಸಿದ್ದು ಗೊತ್ತಾಯ್ತಲ್ವಾ? ದಿನವೂ ನಡೆಯೋ ಈ ಸರಳವಾದ ಕ್ರಿಯೆ ನಿಜಕ್ಕೂ ಹೇಗೆ ನಡೆಯುತ್ತೆ? ಇದರ ಹಿಂದಿರೋ ಶಕ್ತಿ ಯಾವುದು? ಬನ್ನಿ, ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಜರ್ನಿ ಶುರು ಮಾಡೋಣ. ಆ ಚಲನೆಯ ಹಿಂದಿನ ರಹಸ್ಯ ತಿಳಿಬೇಕು ಅಂದ್ರೆ ನಾವು ಮೊದಲು ಅಂಗಾಂಶ ಅಥವಾ ಟಿಶ್ಯೂ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಂಗಾಂಶ ಅನ್ನೋದೊಂದು ಟೀಮ್ ವರ್ಕ್ ಇದ್ದ ಹಾಗೆ. ಒಂದೇ ತರಹದ ರಚನೆ, ಒಂದೇ ಗುರಿ ಇಟ್ಕೊಂಡಿರೋ ಕೋಟ್ಯಾಂತರ ಜೀವಕೋಶಗಳ ಒಂದು ಗುಂಪು. ಇವೆಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ದಿಷ್ಟ ಕೆಲಸವನ್ನ ಪರ್ಫೆಕ್ಟಾಗಿ ಮಾಡ್ತವೆ. ಹಾಗಾದ್ರೆ ಪ್ರಾಣಿಗಳ ದೇಹದಲ್ಲಿ ಈ ಅಂಗಾಂಶಗಳನ್ನ ಪ್ರಮುಖವಾಗಿ 4 ವಿಧಗಳಾಗಿ ವಿಂಗಡಿಸಬಹುದು: ಅನುಲೇಪಕ, ಸಂಯೋಜಕ, ಸ್ನಾಯು ಮತ್ತು ನರ ಅಂಗಾಂಶ. ಇವೇ ನಮ್ಮ ದೇಹದ ಪ್ರತಿಯೊಂದು ಕೆಲಸಕ್ಕೂ ಅಡಿಪಾಯ. ಬನ್ನಿ, ಒಂದೊಂದಾಗಿ ಇವುಗಳ ಕಥೆ ಏನು ಅಂತ ನೋಡೋಣ. ಮೊದಲಿಗೆ ನೋಡೋಣ ಅನುಲೇಪಕ ಅಂಗಾಂಶದ ಬಗ್ಗೆ. ಇದನ್ನ ನಮ್ಮ ದೇಹದ ಒಂದು ರಕ್ಷಣಾ ಕವಚ ಅಂದ್ರೆ ತಪ್ಪಾಗಲ್ಲ. ಇದು ನಮ್ಮ ದೇಹಕ್ಕೆ ಒಂದು ಕವರಿಂಗ್ ಶೀಲ್ಡ್ ತರ ಕೆಲಸ ಮಾಡುತ್ತೆ. ಇದು ನಮ್ಮ ಸ್ಕಿನ್ನಿನ ಹೊರಗಿನ ಲೇಯರ್ನಿಂದ ಹಿಡಿದು ನಮ್ಮ ಹೊಟ್ಟೆ, ಶ್ವಾಸಕೋಶದಂತಹ ಪ್ರತಿಯೊಂದು ಅಂಗದ ಒಳಗಿನ ಲೈನಿಂಗ್ ಕೂಡ ಇದೇನೆ. ಒಂದು ಮನೆಯಲ್ಲಿ ಬೇರೆ ಬೇರೆ ರೂಮ್ಗಳಿಗೆ ಗೋಡೆಗಳು ಹೇಗೋ ಹಾಗೆ ಇದು ನಮ್ಮ ದೇಹದ ಬೇರೆ ಬೇರೆ ಸಿಸ್ಟಮ್ಗಳನ್ನು ಒಂದಕ್ಕೊಂದು ತಾಗದಂತೆ ಪ್ರತ್ಯೇಕವಾಗಿ ಮತ್ತು ಸೇಫಾಗಿ ಇಡುತ್ತೆ. ಇದರ ರಚನೆ ಇದೆಯಲ್ಲ, ಅದು ಮಾಡೋ ಕೆಲಸಕ್ಕೆ ತಕ್ಕಂತೆ ಬದಲಾಗುತ್ತೆ. ಇದು ನಿಜಕ್ಕೂ ಅದ್ಭುತ. ಉದಾಹರಣೆಗೆ, ನಮ್ಮ ಶ್ವಾಸಕೋಶದಲ್ಲಿ ಗಾಳಿ ಸುಲಭವಾಗಿ ಪಾಸಾಗಬೇಕಲ್ವಾ? ಅದಕ್ಕೆ ಅಲ್ಲಿ ತೆಳುವಾದ ಒಂದೇ ಲೇಯರ್ನ ಅಂಗಾಂಶ ಇದೆ. ಆದರೆ ನಮ್ಮ ಚರ್ಮ ನೋಡಿ, ಅದು ಸವೆತವನ್ನು ತಡಿಬೇಕು. ಅದಕ್ಕೆ ಇಟ್ಟಿಗೆ ಗೋಡೆ ಕಟ್ಟಿದ ಹಾಗೆ ಲೇಯರ್ ಮೇಲೆ ಲೇಯರ್ ಇದೆ. ವಾವ್! ಹೀಗೆ ಒಂದೊಂದು ಅದರದ್ದೇ ಆದ ಸ್ಪೆಷಲ್ ಕೆಲಸ ಮಾಡುತ್ತೆ. ಸರಿ, ನೆಕ್ಸ್ಟ್ ಬಂದು ಸಂಯೋಜಕ ಅಂಗಾಂಶ. ಇದರ ಹೆಸರೇ ಹೇಳೋ ಹಾಗೆ ಇದರ ಮೇನ್ ಕೆಲಸ ದೇಹದ ಬೇರೆ ಬೇರೆ ಭಾಗಗಳನ್ನು ಕನೆಕ್ಟ್ ಮಾಡೋದು, ಅವುಗಳಿಗೆ ಸಪೋರ್ಟ್ ಕೊಡೋದು. ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ಇದರ ಜೀವಕೋಶಗಳು ಒಂದಕ್ಕೊಂದು ಅಂಟುಕೊಂಡಿರಲ್ಲ. ಬದಲಿಗೆ ಒಂದು ಜೆಲ್ಲಿಯಲ್ಲಿ ಫ್ರೂಟ್ ಪೀಸಸ್ ಹಾಕಿದ್ರೆ ಹೇಗೆ ತೇಲ್ತೋ ಹಾಗೆ ಮಾತೃಕೆ ಅನ್ನೋ ಒಂದು ವಸ್ತುನಲ್ಲಿ ಹರಡಿಕೊಂಡಿರ್ತವೆ. ಈ ಮಾತೃಕೆ ಇದೆಯಲ್ಲ, ಅದು ನೀರಂಗೆ ಲಿಕ್ವಿಡ್ ಆಗಿರ್ಬೋದು, ಜೆಲ್ಲಿ ಥರ ಸಾಫ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಕಲ್ಲಿನಷ್ಟು ಗಟ್ಟಿಯಾಗೂ ಇರ್ಬೋದು. ಆ ಮಾತೃಕೆ ಹೇಗಿರುತ್ತೋ ಅಂಗಾಂಶ ಕೂಡ ಹಾಗೇ ಇರುತ್ತೆ. ಉದಾಹರಣೆಗೆ, ರಕ್ತದಲ್ಲಿ ಮಾತೃಕೆ ನೀರಾಗಿದೆ, ಅದಕ್ಕೆ ಅದು ಹರಿಯುತ್ತೆ. ಮೂಳೆಯಲ್ಲಿ ಅದೇ ಮಾತೃಕೆ ಕ್ಯಾಲ್ಸಿಯಂ ಸೇರಿಕೊಂಡು ಕಲ್ಲಿನಷ್ಟು ಗಟ್ಟಿಯಾಗಿದೆ. ನಂಬೋಕಾಗುತ್ತಾ? ರಕ್ತ ಮತ್ತೆ ಮೂಳೆ ಎರಡೂ ಒಂದೇ ಟೈಪ್ ಅಂಗಾಂಶ ಅಂದ್ರೆ? ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರೋ ಫ್ಯಾಟ್ ಕೂಡ ಇದೇ ಗ್ಯಾಂಗಿಗೆ ಸೇರಿದ್ದು. ಇಲ್ಲಿ ಸಾಮಾನ್ಯವಾಗಿ ಜನರಿಗೆ ಕನ್ಫ್ಯೂಷನ್ ಆಗುವ 2 ಭಾಗಗಳಿವೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೆಯದು ಅಸ್ಥಿರಜ್ಜು ಅಂದ್ರೆ ಲಿಗಮೆಂಟ್. ಇದನ್ನು ಒಂದು ರಬ್ಬರ್ ಬ್ಯಾಂಡ್ ಅಂತ ಅನ್ಕೊಳ್ಳಿ. ಇದು 2 ಮೂಳೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತೆ ಮತ್ತು ಚೆನ್ನಾಗಿ ಹಿಗ್ಗುತ್ತೆ. ಇನ್ನೊಂದು ಸ್ನಾಯುರಜ್ಜು ಅಂದ್ರೆ ಟೆಂಡನ್. ಇದು ಗಟ್ಟಿಯಾದ ಹಗ್ಗದ ಥರ. ಇದು ಸ್ನಾಯುಗಳನ್ನ ಮೂಳೆಗಳಿಗೆ ಅಂಟಿಸುತ್ತೆ. ಇದು ತುಂಬಾ ಸ್ಟ್ರಾಂಗ್, ಆದರೆ ಅಷ್ಟು ಸುಲಭವಾಗಿ ಹಿಗ್ಗಲ್ಲ. ಇನ್ನು ಮೂರನೇದು ಸ್ನಾಯು ಅಂಗಾಂಶ. ನಮ್ಮ ದೇಹದ ಪ್ರತಿಯೊಂದು ಮೂವ್ಮೆಂಟ್ ಹಿಂದಿರೋ ಪವರ್ ಹೌಸ್ ಅಂದ್ರೆ ಇದೇ. ನಾವು ನಡೆಯೋದ್ರಿಂದ ಹಿಡಿದು ನಮ್ಮ ಹೃದಯ ಬಡಿತದವರೆಗೂ ಎಲ್ಲವೂ ಇದರ ಕಂಟ್ರೋಲ್ನಲ್ಲೇ ಇರೋದು. ಈ ಅಂಗಾಂಶ ಸ್ನಾಯುತಂತು ಅನ್ನೋ ಉದ್ದುದ್ದ ಸೆಲ್ಸಿಂದ ಆಗಿದೆ. ಇದ್ರೊಳಗಿರೋ ಸ್ಪೆಷಲ್ ಪ್ರೋಟೀನ್ಸ್ಗಳು ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆದಾಗ ಮೂವ್ಮೆಂಟ್ ಆಗುತ್ತೆ. ಓಕೆ, ಈಗ ನಮ್ಮ ಮೊದಲನೇ ಪ್ರಶ್ನೆಗೆ ವಾಪಸ್ ಬರೋಣ. ನಾವು ಉಸಿರಾಡ್ದಾಗ ಎದೆ ಯಾಕೆ ಚಲಿಸುತ್ತೆ ಅಂತ ಕೇಳಿದ್ನಲ್ಲ, ಉತ್ತರ ಇಲ್ಲೇ ಇದೆ. ನಮ್ಮ ಲಂಗ್ಸ್ ಸುತ್ತ ಇರೋ ಮಸಲ್ಸ್ ಹೀಗೆ ಸಂಕುಚಿಸಿ ಹಿಗ್ಗೋದ್ರಿಂದಾನೇ ಆ ಚಲನೆ ಆಗೋದು. ಸ್ನಾಯುಗಳಲ್ಲಿ 3 ಮೇನ್ ಟೈಪ್ಸ್ ಇವೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೆಲವು ನಮ್ಮ ಮಾತು ಕೇಳ್ತವೆ, ಕೆಲವು ಕೇಳಲ್ಲ. ನಮ್ಮ ಕೈಕಾಲುಗಳನ್ನು ನಮಗೆ ಬೇಕಾದಾಗ ಅಲ್ಲಾಡಿಸ್ತೀವಲ್ಲ, ಅವು ಐಚ್ಛಿಕ ಸ್ನಾಯುಗಳು. ಆದರೆ ನಮ್ಮ ಹೊಟ್ಟೆ, ಕರುಳು ಅವು ಪಾಡಿಗೆ ಅವು ಕೆಲಸ ಮಾಡ್ತಾವಲ್ವಾ, ಅವು ಅನೈಚ್ಛಿಕ ಸ್ನಾಯುಗಳು. ಇನ್ನು ಹೃದಯದ ಸ್ನಾಯು ಇದೆಯಲ್ಲ, ಅದು ತುಂಬಾ ಸ್ಪೆಷಲ್. ಅದು ಕೂಡ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಆದರೆ ಹುಟ್ಟಿದಾಗಿಂದ ಕೊನೆಯವರೆಗೂ ಒಂದೇ ಸಮನೆ ಲಯಬದ್ಧವಾಗಿ ಬಡಿತಾನೆ ಇರತ್ತೆ. ಫೈನಲಿ 4ನೇ ಅಂಗಾಂಶ ನರ ಅಂಗಾಂಶ. ಇದನ್ನ ನಮ್ಮ ಬಾಡಿಯ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಅಂತಾನೂ ಕರಿಬೋದು. ಮೆದುಳಿನುಳ್ಳ ದೇಹದ ಮೂಲೆ ಮೂಲೆಗೂ ಸಂದೇಶಗಳನ್ನ ಕಳಿಸೋದೇ ಇದರ ಕೆಲಸ. ಯೋಚನೆ ಮಾಡಿ,
ಬಿಸಿ ಪಾತ್ರೆ ಮುಟ್ಟಿದ ತಕ್ಷಣ 1 ಸೆಕೆಂಡ್ ಕೂಡ ಯೋಚಿಸದೆ ಕೈ ಹಿಂದೆ ತಗೋತೀವಲ್ಲ ಹೇಗೆ? ಅದೆಲ್ಲ ಈ ನರ ಅಂಗಾಂಶ ಕಳಿಸೋ ಲೈಟ್ನಿಂಗ್ ಫಾಸ್ಟ್ ಸಿಗ್ನಲ್ಗಳಿಂದನೇ ಸಾಧ್ಯವಾಗೋದು. ನರ ಅಂಗಾಂಶದ ಹೀರೋ ಅಂದ್ರೆ ನರಕೋಶ ಅಂದ್ರೆ ನ್ಯೂರಾನ್. ಇದರಲ್ಲಿ 3 ಮುಖ್ಯ ಭಾಗಗಳಿರುತ್ತೆ. ಡೆಂಡ್ರೈಟ್ಗಳು ಅನ್ನೋದು ಆಂಟನಾ ಇದ್ದಾಗೆ ಸಿಗ್ನಲ್ ರಿಸೀವ್ ಮಾಡುತ್ತೆ. ಕೋಶಕಾಯ ಅದನ್ನ ಪ್ರಾಸೆಸ್ ಮಾಡೋ CPU. ಆಮೇಲೆ ಆಕ್ಸಾನ್ ಅನ್ನೋ ಉದ್ದನೆಯ ವೈರ್ ಮೂಲಕ ಸಿಗ್ನಲ್ ಮುಂದಕ್ಕೆ ಪಾಸ್ ಆಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನರ ಮತ್ತೆ ಸ್ನಾಯು ಅಂಗಾಂಶಗಳು ನಮ್ಮ ಬಾಡಿಯಲ್ಲಿ ಒಂದು ಸೂಪರ್ ಹಿಟ್ ಜೋಡಿ ಇದ್ದ ಹಾಗೆ. ನರ ಅಂಗಾಂಶ ಬಾಸ್ ತರ ಹೀಗ್ ಮಾಡು ಅಂತ ಆರ್ಡರ್ ಕೊಡುತ್ತೆ. ಸ್ನಾಯು ಅಂಗಾಂಶ ಒಬ್ಬ ಸೈನಿಕಂತರ ಆ ಆರ್ಡರ್ ಪಾಲಿಸುತ್ತೆ. ಇವೆಲ್ಲರ ಅದ್ಭುತ ಜುಗಲ್ಬಂದಿಯಿಂದಾನೇ ನಾವೆಲ್ಲ ಕೆಲ್ಸ ಮಾಡೋಕೆ ಸಾಧ್ಯ ಆಗೋದು. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ಈ 4 ಬೇರೆ ಬೇರೆ ಅಂಗಾಂಶಗಳು ನಮ್ಮ ದೇಹದಲ್ಲಿರೋ ಕೋಟ್ಯಾಂತರ ಜೀವಕೋಶಗಳು ಹೇಗೆ ಒಂದು ಪರ್ಫೆಕ್ಟ್ ಟೀಮ್ನಂತೆ ಕೆಲಸ ಮಾಡ್ತವೆ? ಒಂದು ಚಿಕ್ಕ ಚಲನೆಯಿಂದ ಹಿಡಿದು ನಮ್ಮ ಸಂಕೀರ್ಣ ಆಲೋಚನೆಗಳವರೆಗೆ ಎಲ್ಲವನ್ನೂ ಸಾಧ್ಯವಾಗಿಸಲು ಇವು ಎಷ್ಟು ಅದ್ಭುತವಾಗಿ ಒಂದಕ್ಕೊಂದು ಸಹಕರಿಸ್ತವೆ. ನಿಜಕ್ಕೂ ನಮ್ಮ ಶರೀರ ಒಂದು ಅದ್ಭುತ ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಷಯವನ್ನ ಮುಗಿಸೋಣ.